ಹೇಪಾ ನಕಲೇ ಬೆಂಗಳೂರು ಜಿಮ್ ಡೈರೀಸ್ ಡೇ 2 ಗೆ ಸ್ವಾಗತ ಅಲ್ಲ ನಿಮ್ಗೆಲ್ಲ. ಸ್ವಾಗತ. ಇವಾಗ ನಾವು ಹೋಗ್ತಾ ಇದೀವಿ ಕ್ಲಾಸಿಕ್ ಕಲ್ಟ್ ಫಿಟ್ನೆಸ್ ಅಂತ. ಇದು ಇರೋದು ಲಗೇರೆ ಮೈನ್ ರೋಡ್ ಅಲ್ಲಿ. ಸೊ ನಾವು ಇವತ್ತು ಹೋಗ್ತಾರ ಜಿಮ್ ಯಾವ್ದಂದ್ರೆ ಕ್ಲಾಸಿಕ್ ಕಲ್ಟ್ ಫಿಟ್ ಅಂತ. ಹೇಳಿದ್ನಲ್ಲೋ ಸುನೀಲ್ ಅಣ್ಣ ಅವ್ರದ. ಸುನಿಲ್ ಅಣ್ಣ ಅವ್ರದ್ದು ಜಿಮ್ ಮಾತ್ರ ನಕ್ಕಲ್. ನೋಡೋಣ ಚಿಕ್ಕದೋ ದೊಡ್ಡದೋ ಅದಂತೂ ನಮ್ಗೂ ಗೊತ್ತಿಲ್ಲ, ಹೋಗ್ ನೋಡಿದ್ರೆ ಗೊತ್ತಾಗತ್ತೆ. ಬೆಂಗಳೂರು ಮಚ್ಚ, ಬೆಂಗಳೂರು ಜಿಮ್ ಕಲ್ಚರ್ ತುಂಬಾ ದೊಡ್ಡದು ಮಚ್ಚ. ನಾವಿನ್ನೂ ಜನಕ್ಕೆ ತೋರ್ಸೋದ್ ತುಂಬಾ ಇದೆ. ಅದಕ್ಕೆ ಡೇ ಬೈ ಡೇ ನಕ್ಕನ್ ಫುಲ್ ಸಖತ್ತಾಗಿರೋ ತೋರ್ಸೋದು. ಸಖತ್ ಜಿಮ್. ಇವತ್ತು ಲಗೇರೆ, ಇವತ್ತು ನಂದಿನಿ ಲೆವೆಟ್ ಪಕ್ಕದ ಏರಿಯಾ ಲಗೇರೆ. ಲೆಟ್ಸ್ ಗೋ. ಸೊ ಫೈನಲಿ ಬಂದಿದ್ದೀವಿ ಜಿಮ್ ಹತ್ರ. ಫೈನಲಿ ಕ್ಲಾಸಿಕ್ ಕಲ್ಟ್ ಫಿಟ್. ಫೈನಲಿ ಇವಾಗ ಹೋಗ್ತಾ ಇದೀವಿ ಜಿಮ್ಗೆ. ಇವತ್ತಂತೂ ಮಚ್ಚ ಡೇ 2 ಜೋಶ್ ಹೆಂಗಿದೆ ಮಚ್ಚ? ಕ್ರೇಜಿ. ಪೋಸಿಂಗ್ ಮಾಡೋಣ. ಪೋಸಿಂಗ್ ಎಲ್ಲ ಮಾತುಕತೆ. ಲೆಟ್ಸ್ ಗೋ. ಬೆಂಗಳೂರು ಜಿಮ್ ಡೈರೀಸ್ ಡೇ 2 ಗೆ ಸ್ವಾಗತ ಅಲ್ಲ ನಿಮ್ಗೆಲ್ಲ ಸುಸ್ವಾಗತ. ಇವತ್ತು ನಾವು ಬಂದಿದೀವಿ ಕ್ಲಾಸಿಕ್ ಕಲ್ಟ್ ಫಿಟ್. ಇದಿರೋದು ಎಲ್ಲಿ? ಲೈಕೆರೆ ಔಟರ್ ರಿಂಗ್ ರೋಡ್ ಅಲ್ಲಿ. ಫುಲ್ ಅಡ್ರೆಸ್ ಹೇಳ್ಬೇಡಿ ಬ್ರೋ, ಜನ ನೋಡೋರ್ ಬರ್ತಾರೆ. ಲೈಕೆರೆ ಔಟರ್ ರಿಂಗ್ ರೋಡ್ ನಿಯರ್ ವಿಶಾಲ್ ಮಾರ್ಟ್ ಸರ್ವಿಸ್ ರೋಡ್ ಅಲ್ಲಿ ಇದೆ. ಟುವರ್ಡ್ಸ್ ವಿಶಾಲ್ ಮಾರ್ಟ್ ಇಂದ ಒಂದು 100-200 ಮೀಟರ್ಸ್ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲೇ ಬರುತ್ತೆ. ನಿಮ್ ಜಿಮ್ ಫೀಸ್ ಏನು? ಜಿಮ್ ಫೀಸ್ ಬಂದು ಇಯರ್ಲಿ ಆಫರ್ ಬಿಟ್ಟಿದೀವಿ. ಈಗ 4,999 ಬಿಟ್ಟಿದೀವಿ. 6 ಮಂತ್ಸ್ ಗೆ 4,999. 5,000. ಓ ಕ್ರೇಜಿ. ಯಾರು ಕೊಡ್ತಾ ಇಲ್ಲ, ಯಾರು ಕೊಡಲ್ಲ. 5,000ಕ್ಕೆ ಯಾರು ಕೊಡಲ್ಲ. 6 ಮಂತ್ಸ್ ಗೆ 3,499 ಇದೆ. 3 ಮಂತ್ಸ್ ಗೆ 1,999 ಇದೆ. ಮಂತ್ಲಿ 800 rupees ಇದೆ. ಓಕೆ. ಈ ಜಿಮ್ ಫೀಸಸ್ ಈ ತರ ಇದೆ. ಬನ್ನಿ ಇವಾಗ ನಿಮ್ ಜೊತೆ ಒಂದು ವರ್ಕೌಟ್ ಸೆಷನ್ ಮಾಡೋಣ. ಸ್ಮಾಲ್ ಕ್ಯೂಟ್ ವರ್ಕೌಟ್ ಸೆಷನ್ ಮಾಡ್ತಾ ಇದೀವಿ ಇವಾಗ ಕ್ಲಾಸಿಕ್ ಕಲ್ಟ್ ಫಿಟ್ ಜಿಮ್ ಅಲ್ಲಿ. ಇವ್ರ ಹೆಸರು ರೋಹಿತ್ ಅಂತ, ಫಿಟ್ನೆಸ್ ಟ್ರೈನರ್ ಅಂತ. ಇವಾಗ 3 ಜನ ಸೇರ್ಕೊಂಡು ಒಂದ್ ಒಳ್ಳೆ ವರ್ಕೌಟ್ ಸೆಷನ್ ಮಾಡೋಣ. ಹಾಗೆ ಅವ್ರ ಜೊತೆ ಮಾತಾಡೋಣ, ಅವ್ರ ಕಷ್ಟ ಏನು ಸುಖ ಏನು. ಲೆಟ್ಸ್ ಗೋ. ಇವಾಗ ಕ್ಲಾಸಿಕ್ ಕಲ್ಟ್ ಫಿಟ್ ಫಸ್ಟ್ ಫ್ಲೋರ್ ಜಿಮ್ ನೋಡೋಣ ಬನ್ನಿ. ಜಿಮ್ ನೋಡಿದ ತಕ್ಷಣ ವರ್ಕೌಟ್. ಕ್ರೇಜಿ. ಲಗೇರಿಯಲ್ಲಿ ಈ ತರ ಜಿಮ್ ಸಿಗ ಡೌಟ್. ಕರೆಕ್ಟಾ? ಅದು 5,000 ರೂಪಾಯಿ ಯಾರಪ್ಪ ಕೊಡ್ತಾರೆ ಬ್ರೋ? ಇವಾಗ ನಿಮ್ ಟಾಪ್ 5 ಬೆಸ್ಟ್ ವರ್ಕೌಟ್ಸ್ ನಿಮ್ ನನಗೆ ಹೇಳ್ಕೊಡ್ಬೇಕು ಇವತ್ತು. Okay, sure. ಲೆಟ್ಸ್ ಗೋ. ಫಸ್ಟ್ ಯಾವ್ದು? ಲ್ಯಾಟ್ ಪುಲ್ ಡೌನ್. ಇವಾಗ ಲೆಟ್ಸ್ ಗೋ. ಇವಾಗ ಬ್ಯಾಕ್ ಪುಲ್ ಡೌನ್. ಲ್ಯಾಟ್ ಪುಲ್ ಡೌನ್. ಬ್ರೋ ನಿಮ್ಗೇನ್ ಅನ್ಸ್ತು ಜಿಮ್ ಮಾಡ್ಬೇಕಂತ? ನನಗೆ ಮುಂಚೆಯಿಂದಲೂ ಜಿಮ್ ಮಾಡ್ಬೇಕು ತುಂಬಾ ಆಸೆ ಇತ್ತು. ಇಟ್ಸ್ ಅ ಪ್ಯಾಷನ್ ನನಗೆ. ಸೊ ಈ ಆಸೆನ ಫುಲ್ಫಿಲ್ ಮಾಡಕ್ ಒಂದು ಆಪರ್ಚುನಿಟಿ ಸಿಕ್ತು, ಮಾಡಿದ್ದೀನಿ. ಬ್ರೋ ಎಷ್ಟ್ ವರ್ಷದಿಂದ ಕಾಯ್ಕೊಂಡಿದ್ರಿ? ಆಲ್ಮೋಸ್ಟ್ 10 to 15 years ಇಂದ ಕಾಯ್ತಾ ಇದ್ದೆ ಜಿಮ್ ಮಾಡ್ಬೇಕು. ಇದಕ್ಕೆ? Yes, ಹೌದು. ಮತ್ ನಿಮ್ ಮಿಡಲ್ ಅಲ್ಲಿ ಬಿಟ್ಬಿಟ್ಟಿದ್ರಲ್ಲ? ಮಿಡಲ್ ಅಲ್ಲಿ ಬಿಟ್ಬಿಟ್ಟಿದ್ದೆ ಹಾ. ಡ್ಯೂ ಟು ಸಮ್ ಫೈನಾನ್ಷಿಯಲ್ ಇಶ್ಯೂಸ್. ಹಾ. ಈಗ ಸ್ವಲ್ಪ ಎಲ್ಲ ಸ್ಟೆಪ್ ಅಪ್ ಆಗಿದ್ದೀನಿ. ಹಾ. ಸೊ ಮಾಡಿದ್ದೀನಿ. ನಿಮ್ಗೇನ್ ಅನ್ಸ್ತು? ಮೀನ್ಸ್ ಯಾಕ್ ಮತ್ತೆ ಜಿಮ್ಮೆ ಓಪನ್ ಮಾಡ್ಬೇಕು? ಯಾಕ್ ವರ್ಕ್ ಬೇಡ? ನೀವ್ ವರ್ಕ್ ಮಾಡ್ತಾ ಇದ್ರಿ ತಾನೇ ಏತರಲ್ಲಿ? ಸೊ ನನಗೆ ಪ್ಯಾಷನ್ ಇತ್ತಲ್ಲ ಮೊದಲಿಂದ. ನಾನು ಜಿಮ್ಮೇ ಅಂತಾನೆ ಇಟ್ಕೊಂಡಿದ್ದು. Okay. ಪ್ಯಾಷನ್ ಇಂದಾನೆ ಜಿಮ್ ಮಾಡಿರೋದು ನನಗೆ. ಬ್ರೋ ಅಂದು ಎಷ್ಟಾಯ್ತು? ಗುಡ್ ಇನ್ವೆಸ್ಟ್ಮೆಂಟ್. ಸೊ ಫ್ರಾಂಕ್ಲಿ ಹೇಳ್ಬೇಕಾ? ಫ್ರಾಂಕ್ಲಿ ಬಿ ಫ್ರಾಂಕ್. ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ ಸೊ ಒಂದು 20 to 25 ಆಗಿದೆ ಇದುವರೆಗೂ. ಸೊ ಇನ್ನ ಬೇರೆ ಮಿಷನ್ಸ್ For 2 floors. ಎಸ್. ಎಕ್ಸ್ಪೆನ್ಸಿವ್ ಬ್ರೋ. 2 ಫ್ಲೋರ್ ಪೂರ್ತಿ ರಿನೋವೇಟ್ ಮಾಡಿ ಎಲ್ಲ ಮಾಡೋದಕ್ಕೆ ಒಂದು 25 ಆಗಿದೆ. ಇನ್ನ ಬೇರೆ ಎಕ್ವಿಪ್ಮೆಂಟ್ಸ್. ನಿಮಗೇನ್ ಮೋಟಿವೇಶನ್ ಸಿಕ್ತು ಇವಾಗ? ಇನ್ನೇನ್ ಕೆಲ್ಸ ಬಿಡ್ತಾ ಇದ್ದೀರಾ? ಕೆಲ್ಸ ಮಾಡೋ ಟೈಮಲ್ಲಿ ಏನ್ ಥಾಟ್ ಪ್ರೋಸೆಸ್ ಚೇಂಜ್ ಆಯ್ತು? ಇಲ್ಲ ನಾನು ಇವಾಗ ಜಿಮ್ ಫೀಲ್ಡ್ ಹೋಗ್ಬೇಕು. ಹೌದು, ನನಗೆ ಈಗ 1 year ಇಂದನೂ ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಸೊ ದಟ್ ಒಂದು ಬಿಸ್ನೆಸ್ ಮಾಡು. ಎಷ್ಟು ದಿನ ಅಂತ ಹೇಳಿ ಕೆಲಸ ಮಾಡ್ತೀಯಾ, ಸೊ ಒಂದು ಬಿಸ್ನೆಸ್ ಮಾಡು, ನೀನ್ ಸ್ಟ್ಯಾಂಡ್ ಓವರ್ ಆಗುತ್ತೆ. ನನಗೂ ಆಸೆ ಇರ್ತದೆ, ಅದನ್ನೇ ಟೇಕ್ ಓವರ್ ಮಾಡಿದೆ. ಬಿಸ್ನೆಸ್ ಮಾಡೋದು, ಜಿಮ್ ಮಾಡೋದು. ಕ್ರೇಜಿ.
ನಿಮ್ ಡ್ಯಾಡಿ ಖುಷಿನಾ? ಫುಲ್ ಖುಷಿ ಆಗಿದ್ದಾರೆ. ಹಾ, ಅವರು ಬಂದಿರ್ತಾರೆ, ಅವ್ರ ಮಾರ್ನಿಂಗ್ ಬಂದ್ಬಿಡ್ತಾರೆ, ವರ್ಕೌಟ್ ಮಾಡ್ತಾರಾ? ವರ್ಕೌಟ್ ಮಾಡಲ್ಲ, ಜಸ್ಟ್ ಬಂದು ಕೂತಿರ್ತಾರೆ, ಕೂತಿರ್ತಾರ ಅಷ್ಟೇ. ಟ್ರೆಡ್ಮಿಲ್ ಮಾಡ್ತಾರೆ. ಪೀಸ್. ಇವಾಗ ಸೆಕೆಂಡ್ ರೌಂಡ್ ಶೋಲ್ಡರ್ ಪ್ಲಸ್. ಲೆಟ್ಸ್ ಗೋ ಬ್ರೋ. ಏನೇ ಹೇಳಿ, ಎಸ್, ಈ ನಿಮ್ ಜಿಮ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇದೆ ಅಲ್ಲ, ಇಟ್ಸ್ ಅ ಫೀಲಿಂಗ್ ಮಚ್ಚ. ಯಾವ ತರ ಫೀಲಿಂಗ್ ಇದೆ ಅಂದ್ರೆ ಈಸಿ ಗ್ರಿಪ್. ಈಸಿ. ಓಕೆ, ಥ್ಯಾಂಕ್ ಯು ಬ್ರೋ. ಎಷ್ಟು ವರ್ಷ ಆಗಿದೆ? ಇಟ್ಸ್ ಆಲ್ಮೋಸ್ಟ್ 6 years ಓಲ್ಡ್. 6 years old. ಅಲ್ಲ, ಎಕ್ವಿಪ್ಮೆಂಟ್ಸ್ ಓಲ್ಡ್ ಅಥವಾ ನೀವು ಹೊಸದ್ ಹಾಕಿರಲ್ಲ? ಇದು ಎಕ್ವಿಪ್ಮೆಂಟ್ಸ್ ಓಲ್ಡ್. ಓಕೆ, ಕ್ರೇಜಿ. 6 ವರ್ಷ ಓಲ್ಡ್ ಎಕ್ವಿಪ್ಮೆಂಟ್ಸ್ ಹೊಸ ತರ ಕಾಣ್ತಾ ಇದೆ ಬ್ರೋ. ಗ್ರೇಟ್. ಇನ್ ಬೇಜಾನ್ ಜನ ಬರ್ತಾರೆ ಅಡ್ಮಿಷನ್ಗೆ. ಬರ್ಬೇಕಲ್ವಾ, ನೀವು ಬಂದಿದ್ರ ಅಂದ್ರೆ ಬರ್ಬೇಕಲ್ವಾ. ಬ್ರೋ, ಇಡೀ ಲಗೇರೆ ಕನೆಕ್ಟ್ ಆಗುತ್ತೆ ಬ್ರೋ. ನನ್ನ ಆಡಿಯನ್ಸ್ ಇಷ್ಟೇ ಹೇಳೋದು, ಯಾರ್ಯಾರು ಲಗೇರೆ, ನಾಗರಬಾವಿ, ರಿಂಗ್ ರೋಡ್, ಆಮೇಲೆ ಮರ್ಸಿಪಾಳ್ಯ, ಅದ್ಯಾವ ಏರಿಯಾ ಇದು? ಬ್ರಿಡ್ಜ್ ಆ ಸೈಡ್. ಗುಬ್ರಳ್ಳಿ. ಗುರುಬ್ರಳ್ಳಿ ಅಲ್ಲ, ನೆಗ್ಗೆರೆನೆ, ಅದೆಲ್ಲ ಪೂರ್ತಿ ನೆಗ್ಗೆರೆನೆ. ಅದು ಯಾವ್ದು ಇದು? ಕೂಲಿ ನಗರ. ಇಲ್ಲಿ 5,000 ಕೊಟ್ರೆ 1 ವರ್ಷ ಫುಲ್ ಗುಡ್ ಟ್ರೈನಿಂಗ್, ಗುಡ್ ವರ್ಕೌಟ್. ಓನ್ಲಿ ಫಾರ್ ದ ಲಿಮಿಟೆಡ್ ಪೀಪಲ್. ಓನ್ಲಿ ಫಾರ್ ದ ಲಿಮಿಟೆಡ್ 100 members. 100 ಮೆಂಬರ್ಸ್ ಅಷ್ಟೇ 5,000. ಹೌದು. ಬ್ರೋ, ಅದನ್ನೇ ಇವಾಗ ಎಷ್ಟಾಗಿದ್ದಾರೆ? 81 ಆಗಿದೆ. 81. ಇನ್ನು 20 ಜನ ಬೇಗ ಬಂದ್ಬಿಡಿ, ಅಡ್ಮಿಷನ್ ಆಗ್ಬಿಡಿ ಬ್ರೋ. ಆಮೇಲೆ ಎಷ್ಟಾಗತ್ತೆ? ಆಮೇಲೆ 6,999 ಆಗುತ್ತೆ. 7,000 ಪ್ಲೇಸ್. 7,000 ವರ್ಗು ಕಾಯ್ಬೇಡಿ. ಯಾವ ತರ ಬರ್ಬೇಕು ಅಂದ್ರೆ ರಪ್ ಅಂತ ಬಂದ್ಬಿಟ್ಟು 50 ಜನ ಅಡ್ಮಿಷನ್ ಆಗ್ಬಿಡ್ಬೇಕು 5,000 ರೂಪಾಯಿಗೆ. ಕರೆಕ್ಟಾ? ಆಮೇಲೆ 100 ಜನ ಅಂತ, ಆಮೇಲೆ 30 ಜನ ಅವ್ರಿಗೆ ಚಾರ್ಜ್ ಮಾಡಂಗಿಲ್ಲ. ಯಾರಿಗೆ? ನನ್ನ ಹೆಸರು ಯಾರ್ಯಾರು ಹೇಳ್ಕೊಂಡ್ ಬರ್ತಾರೆ? ಹೌದು, ನಿಮ್ಮ ಫಾಲೋವರ್, ನಿಮ್ಮ ಇದರಿಂದ ನಮ್ ದೇವರು 5,000 ರೂಪಾಯಿ 1 ವರ್ಷ ಕೊಡ್ತಾರೆ, ನನ್ನ ಫಾಲೋ ಮಾಡಿರೋರು. ಹೌದು, ಅಷ್ಟೇನೆ, ಬೇರೆಯವ್ರಿಗೆಲ್ಲ ಇಲ್ಲ. ಬೇರೆಯವ್ರಿಗೆಲ್ಲ 7,000, ನನ್ನ ಹೆಸರು ಹೇಳ್ಕೊಂಡ್ ಬಂದಿರೋರು 5,000. ಇವತ್ ನಮ್ ಜೊತೆ ಇದಾರೆ ರೋಹಿತ್ ಅಂತ. ಬ್ರೋ, ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಬ್ರೋ. ಐ ಸೆಲ್ಫ್ ರೋಹಿತ್ ಅಂತ ಹೇಳಿ, ನಾನು ಇಲ್ಲಿ ಕೋಚ್ ಆಗಿ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ಇದೇ ಜಿಮ್ ಅಲ್ಲಿ. ಬಂದು ನಮ್ಮ ಅತ್ತೆ ಮಗನೇ, ಸೊ ಅತ್ತೆ ಮಗನ ಜಿಮ್ ಅಲ್ಲೇ ನಾನು ನೋಡ್ಕೊತಾ ಇದ್ದೀನಿ. ಬ್ರೋ, ಎಷ್ಟು ವರ್ಷದಿಂದ ಕೋಚ್ ಮಾಡ್ತಾ ಇದ್ದೀರಾ? ಕೋಚ್ ಬಂದು ನಾನು ಒಂದು 2 years ಇಂದ. ಮುಂಚೆ ಬಂದು ನಾನು ಕಂಪನಿಯಲ್ಲ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಿದ್ದೆ. ಈಗ 2 years ಇಂದ ಕ್ವಿಟ್ ಮಾಡಿ ರೆಗ್ಯುಲರ್ ಆಗಿ ನಾನು ಜಿಮ್ ನೋಡ್ಕೊತಾ ಇದ್ದೀನಿ. ಯಾಕೆ ಅನ್ಸ್ತು ಬ್ರೋ ಕ್ವಿಟ್ ಮಾಡೋಕ್ಕೆ? ಸೊ ನನಗೆ ಮೊದಲಿಂದ ಫಿಟ್ನೆಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಈ ಫೀಲ್ಡ್ ಅಲ್ಲಿ ಏನಾದ್ರು ಸ್ವಲ್ಪ ಅಚೀವ್ ಮಾಡಬೇಕು ಅಂತ ಹೇಳಿ ಸೊ ಈ ಫೀಲ್ಡ್ ಅನ್ನು ಚೂಸ್ ಮಾಡಿದ್ರು. ಬ್ರೋ, ಇನ್ನೇನ್ ನೆಕ್ಸ್ಟ್ ಕಾಂಪಿಟೇಷನ್ ಯಾವ್ದಾರು? ನೆಕ್ಸ್ಟ್ ಈಗ ನವೆಂಬರ್ ಅಟೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನವೆಂಬರ್ ಮಿಸ್ಟರ್ ಬೆಂಗಳೂರು ಇದೆಯಲ್ಲ, ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಣ ಅಂತ. ಕ್ರೇಜಿ. ಫಸ್ಟ್ ಸೆಕೆಂಡ್ ಇದೆ ಅಲ್ವಾ? ಹೌದು, ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅನ್ಕೊಂಡು. ಸೊ ಇದು ನನ್ನ ಫಸ್ಟ್ ಕಾಂಪಿಟೇಷನ್. ಸೊ ಫಸ್ಟ್ ಟೈಮ್ ಮಾಡೋಣ ಅಂತ. ಬ್ರೋ, ನೀವು ಬೆಸ್ಟ್ ಫುಡ್ ಹೇಳಿ. ಬೆಸ್ಟ್ ಫುಡ್ ಫಾರ್ ಬಲ್ಕಿಂಗ್ ಏನು? ನಿಮ್ ಬಲ್ಕಿಂಗ್ ನಾನ್ ವೆಜಿಟೇರಿಯನ್ಸ್ಗೆ ಪ್ರಾಪರ್ ಆಗಿ ಬಲ್ಕ್ ಆಗ್ಬೇಕು, ಪ್ರಾಪರ್ ಮಸಲ್ಸ್ ಬೇಕು ಅಂದ್ರೆ ಯಾವ ಫುಡ್ ತಿನ್ಬೇಕು? ನಿಮ್ಗೆ ಫಸ್ಟ್ ಬಂದು ಪ್ರೀ ವರ್ಕೌಟ್ ಅಂಡ್ ಪೋಸ್ಟ್ ವರ್ಕೌಟ್ ಮೀಲ್ ಬಂದು ತುಂಬಾ ಇಂಪಾರ್ಟೆಂಟ್. ಪ್ರೀ ವರ್ಕೌಟ್ ಗಾದ್ರೆ ಸೈಜ್ ಗಾದ್ರೆ ಬ್ರೆಡ್ ವಿತ್ ಪೀನಟ್ ಬಟರ್ ಹಾಕ್ಬೋದು, ಬನಾನಾ ತಗೋಬಹುದು. ಇಲ್ಲ ಅಂದ್ರೆ ನಂದು ಪ್ರಿಫರೆನ್ಸ್ ಬಂದು ಸ್ವೀಟ್ ಪೊಟ್ಯಾಟೊ. ಜಸ್ಟ್ ಒಂದು 1/2 hour ಮುಂಚೆ ಒಂದು ಪ್ರೀ ವರ್ಕೌಟ್ ಸ್ವೀಟ್ ಪೊಟ್ಯಾಟೊ ಹಾಕಿದ್ರೆ ಒಳ್ಳೆ ಎನರ್ಜಿ ಸಿಗುತ್ತೆ. ಅಂಡ್ ಸೇಮ್ ಪೋಸ್ಟ್ ವರ್ಕೌಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಪೋಸ್ಟ್ ವರ್ಕೌಟ್ ನಿಮ್ಗೆ ಕಾರ್ಬ್ಸ್ ಪ್ಲಸ್ ಪ್ರೋಟೀನ್ ಎರಡು ಲೋಡ್ ಮಾಡಬೇಕು. ಕಾರ್ಬ್ಸ್ ನೀವು ಪ್ರಿಫರೆನ್ಸ್ ಮಾಡೋದಾದ್ರೆ ಸ್ವಲ್ಪ ವೈಟ್ ರೈಸ್ ತಗೋಬಹುದು, ಬನಾನಾ ತಗೋಬಹುದು. ಅಂಡ್ ಈಸಿ ಇದ್ದಾಗ ನೀವು ವೇ ಪ್ರೋಟೀನ್ ನ ಹಾಕ್ಬೋದು, ಇನ್ಕ್ಲೂಡ್ ಮಾಡ್ಬೋದು. ಎಷ್ಟು ಮೀಲ್ಸ್ ತಿನ್ಬೇಕು ಬಲ್ಕಿಂಗ್? ಅಟ್ಲೀಸ್ಟ್ 4 to 5 meals ನೀವು ಆಡ್ ಮಾಡಬೇಕು. ಪರ್ ಡೇ 4 to 5 meals. 4 to 5 meals ಆಡ್ ಮಾಡ್ಲೇಬೇಕು. ಎಷ್ಟು ದಿನ ಬೇಕು ನಿಮ್ಗೆ ಏನ್ ಅನ್ಸುತ್ತೆ? ಎಷ್ಟು ದಿನ ಬೇಕು ಪ್ರಾಪರ್ ಫುಡ್ ತಿನ್ಕೊಂಡು ಬಲ್ಕ್ ಆಗಕ್ಕೆ? ಎಷ್ಟು ದಿನ ಬೇಕು? ಎಷ್ಟು ದಿನ ಅದೇ ಡಿಸಿಪ್ಲಿನ್ ಆಗಿರ್ಬೇಕು ಫುಡ್ ಅಲ್ಲಿ? ಡಿಸಿಪ್ಲಿನ್ ಆದ್ರೆ ನೀವು ಲೈಫ್ ಲಾಂಗ್ ಡಿಸಿಪ್ಲಿನ್ ಇದ್ರೆ ಮೇಂಟೆನೆನ್ಸ್ ಮಾಡ್ಕೊಂಡು ಗೈನ್ ಮಾಡ್ಕೋಬಹುದು. ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು 1.5 year 2 years ತಗೊಳುತ್ತೆ. ಒಂದು ಒಳ್ಳೆ ಸೈಜ್ ಬೇಕು ಬಾಡಿ ಅಂತಂದ್ರೆ 2 years ಬೇಕಾಗುತ್ತೆ. 1.5 years. ನಿಮ್ಗೇನ್ ಅನ್ಸುತ್ತೆ? ನ್ಯಾಚುರಲ್ ಅಥ್ಲೀಟ್ ನ ಟ್ರಾನ್ಸ್ಫಾರ್ಮ್ ಮಾಡೋದ್ ಕಷ್ಟನಾ ಅಥವಾ ಸ್ಟೆರಾಯ್ಡ್ ಹಾಕೋಣವರು? ನಾನೇನು ಅವ್ರು ತಪ್ಪಂತ ಇಲ್ಲ ಬ್ರೋ, ಅವರು ತುಂಬಾ ಕ್ರೇಜಿ. ಆ ಪೇನ್ ಅಲ್ಲಿ ಇಟ್ಕೊಂಡು ವರ್ಕ್ಔಟ್ಸ್ ಮಾಡಿ ಡಯಟ್ ಮಾಡಿ ಫಾರ್ 6 months 7 months 8 months ಏನೋ ತಿಂದಿಲ್ದಿರಂಗ ಅಷ್ಟು ಕಷ್ಟ ಪಡ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಡಿಫ್ರೆಂಟ್?
ಯಾರಿಗೆ ಟ್ರೈನ್ ಮಾಡೋದು ತುಂಬಾ ಕಷ್ಟ, ನ್ಯಾಚುರಲ್ ನ ಟ್ರೈನ್ ಮಾಡೋದ್ ಕಷ್ಟನಾ ಅಥವಾ ವಿತ್ ಸ್ಟೆರಾಯ್ಡ್ಸ್ ಹಾಕೊಂಡಿರೋ ಅವ್ರನ್ನ ಟ್ರೈನ್ ಮಾಡೋದ್ ಕಷ್ಟ? ನ್ಯಾಚುರಲ್ ಸ್ವಲ್ಪ ತುಂಬಾ ಕಷ್ಟ, ಹಾ. ಯಾಕಂದ್ರೆ ಈಚ್ ಅಂಡ್ ಮಸಲ್ ನಾವು ಟಾರ್ಗೆಟ್ ಮಾಡ್ಬೇಕು. ಹಾ. ಸೊ ಅಟ್ಲೀಸ್ಟ್ ನಾವು ಎನ್ಹಾನ್ಸ್ಡ್ ಹೋದಾಗ ಏನಾಗುತ್ತೆ ಅಂದ್ರೆ ಆಲ್ರೆಡಿ ನಾವು ಎನ್ಹಾನ್ಸ್ಡ್ ತಗೊಂಡಿರ್ತೀವಿ, ಬಾಡಿ ಪಂಪ್ ಅಲ್ಲಿ ಇರುತ್ತೆ. ಜಸ್ಟ್ ವರ್ಕೌಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಫುಡ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೇಕು. ನ್ಯಾಚುರಲ್ ಅಂದ್ರೆ ನಿಮ್ಗೆ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ಸೊ ನೀವು ಎನ್ಹಾನ್ಸ್ಡ್ ಹೋದಾಗ ಏನಾಗುತ್ತೆ, ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡಿಲ್ಲ, ಫುಡ್ ಆಗಿಲ್ಲ ಅಂತಂದ್ರೆ ಮತ್ತೆ ಸೇಮ್ ಪೊಸಿಷನ್ ನೀವು ಏನ್ ಸ್ಟಾರ್ಟ್ ಮಾಡಿದ್ರೋ ಅದೇ ಪೊಸಿಷನ್ ಗೆ ಬಾಡಿ ಹೊಟ್ಟೋಗುತ್ತೆ ಎನ್ಹಾನ್ಸ್ಡ್ ಆಗಿ. ಹಾ. ಸೊ ನ್ಯಾಚುರಲಿ ಮಾಡೋದು ಬೆಟರ್ ಓಕೆ, ನನ್ ಪ್ರಕಾರ. ನಿಮ್ಗೆ ಏನ್ ಅನ್ಸುತ್ತೆ, ನ್ಯಾಚುರಲ್ ಅವ್ರು ಜಾಸ್ತಿ ಡಯಟ್ ಮಾಡ್ಬೇಕಾ ಬೇಡವಾ? ಡಯಟ್ ಸೇಮ್, ಇಬ್ರು ಕೂಡ ಡಯಟ್ ಅಲ್ಲಿ ಎಫರ್ಟ್ ಹಾಕ್ಲೇಬೇಕು. ವರ್ಕೌಟ್ ಎರಡೂ ಕೂಡ ಸೇಮ್ ಇರುತ್ತೆ. ಹಾ. ಜಸ್ಟ್ ಇದು ಎನ್ಹಾನ್ಸ್ ಆಗುತ್ತೆ ಬಾಡಿ, ಇದರಲ್ಲಿ ಎನ್ಹಾನ್ಸ್ಡ್ ಆಗಿರಲ್ಲ ನ್ಯಾಚುರಲಿ. ನ್ಯಾಚುರಲಿಗೆ ಬೆಟರ್. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ಪಾಯಿಂಟ್ ಆಫ್ ವ್ಯೂ ಪ್ರೀ ವರ್ಕೌಟ್ ಒಳ್ಳೇದಾ ಕ್ರಿಯೇಟಿನ್ ಒಳ್ಳೇದಾ? ಪ್ರೀ ವರ್ಕೌಟ್ ಪ್ರೀ ವರ್ಕೌಟ್ ಪ್ರೀ ವರ್ಕೌಟ್ ನೀವು ಹಾಕ್ಲೇಬೇಕು. ನಾನು ಹೇಳಿದ್ನಲ್ಲ, ನಿಮ್ಮದು ಸೈಜಿಗೆ ಬೇಕಂತಂದ್ರೆ ಪ್ರೀ ವರ್ಕೌಟ್ ಇಂಪಾರ್ಟೆಂಟ್. ತುಂಬಾ ಜನ ಬರ್ತಾರೆ ಜಿಮ್ ಅಲ್ಲಿ, ಏನು ಫುಡ್ಡೇ ತಿಂದಿರಲ್ಲ, ಹಾ, ಹೌದು. ಬಂದು ವೆಯ್ಟ್ ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಎನರ್ಜಿ ಇಲ್ಲ, ಸುಸ್ತಾಗ್ತಿದ್ದಾರೆ. ಅಟ್ಲೀಸ್ಟ್ ನಾನು ಹೇಳೋದು 20 ಮಿನಿಟ್ಸ್ ಬಿಫೋರ್ ಏನಾದ್ರೂ ಫುಡ್ ಹಾಕ್ಲೇಬೇಕು. ಹಾ. ತುಂಬಾ ಈಸಿ ಫುಡ್ ಅಂದ್ರೆ ನೀವು ಬ್ರೆಡ್ ವಿತ್ ಪೀನಟ್ ಬಟರ್ ತಗೋಬಹುದು, Okay. ಬನಾನಾ ಆಡ್ ಮಾಡ್ಕೊಬಹುದು. ಪ್ರೀ ವರ್ಕೌಟ್ ಗೆ ಕ್ರಿಯೇಟಿನ್ ಗಿನ್ನ ಬೆಟರ್ ಅಂತಂದ್ರೆ ಫುಡ್ ಎಷ್ಟು 20 ಮಿನಿಟ್ಸ್ ಮುಂಚೆ ತಿನ್ಕೊಂಡ್ ಬಿಫೋರ್. ಬರ್ಬೇಕು? ಹೌದೌದು, ಹಾ. 20 ಮಿನಿಟ್ಸ್ ಬಿಫೋರ್ ವರ್ಕೌಟ್ ಮುಂಚೆ ಫುಡ್ ಹಾಕಿರ್ಬೇಕು. ಹಾ. ಅಂಡ್ ಬಿಫೋರ್ 20 ಮಿನಿಟ್ಸ್, ಸಪೋಸ್ ನಿಮ್ದು ವರ್ಕೌಟ್ ಈಗ ಆಗಿದೆ ಅಂದ್ರೆ 20 ಮಿನಿಟ್ಸ್ ಬಿಫೋರ್ ಫುಡ್ ಹಾಕ್ಬೇಕು. ಓಕೆ. ಸಪೋಸ್ ಜಿಮ್ ಅಲ್ಲಿ ಇದ್ರೆ ಓಕೆ, ವೇ ಪ್ರೋಟೀನ್ ಇದ್ರೆ ವೇ ಪ್ರೋಟೀನ್, ಅಟ್ಲೀಸ್ಟ್ ಕಾರ್ಬೋಹೈಡ್ರೇಟ್ಸ್ ನ ಲೋಡ್ ಮಾಡ್ಬೇಕು. ವಿತಿನ್ 20 ಮಿನಿಟ್ಸ್ ಅಲ್ಲಿ ಹಾಕ್ಬಿಡ್ಬೇಕು. ಹಾಕ್ಬೇಕು. ಹೌದು, ಪ್ರೋಟೀನ್ ಅಥವಾ ಫುಡ್? ಫುಡ್ ಪ್ರೋಟೀನ್ ಪ್ಲಸ್ ಕಾರ್ಬ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಪ್ರೋಟೀನ್ ಬಂದು ನಿಮ್ಗೆ ಮಸಲ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ಸ್ ಬಂದು ನಿಮ್ಗೆ ಸೈಜ್ ಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳೋದಂದ್ರೆ ಕಾಂಬಿನೇಷನ್ ಅಲ್ಲಿ ಹಾಕಿ, ಪ್ರೀ ವರ್ಕೌಟ್ ಅಷ್ಟೇ ಕಾರ್ಬ್ಸ್ ಪ್ಲಸ್ ಪ್ರೋಟೀನ್ ಲೋಡ್ ಮಾಡಿ, ಪೋಸ್ಟ್ ವರ್ಕೌಟ್ ಅಷ್ಟೇ ಕಾರ್ಬ್ಸ್ ಪ್ಲಸ್ ಪ್ರೋಟೀನ್ ಎರಡು ಲೋಡ್. ಇಲ್ಲ, ನೀವ್ ಹೇಳಿರಂಗ್ ನಂಗೆ ಅರ್ಥ ಆಯ್ತು. ಪ್ರೀ ವರ್ಕೌಟ್ ಪ್ರೋಟೀನ್ ಎರಡು ಇಂಪಾರ್ಟೆಂಟ್. ಹೌದು. ಯಾಕೆ ಕ್ರಿಯೇಟಿನ್ ಬೇಡ? ಕ್ರಿಯೇಟಿನ್ ಅಂದ್ರೆ ಅವೇರ್ನೆಸ್ ಇಲ್ಲ ಹಾ. ತುಂಬಾ ಜನಕ್ಕೆ. ಏನಾಗಿದೆ ಅಂದ್ರೆ ಈಗ ನಿಮ್ಗೆ ಏನ್ ಅನ್ಸುತ್ತೆ, ಕ್ರಿಯೇಟಿನ್ ಅಲ್ಲಿ ಏನ್ ಅವೇರ್ನೆಸ್ ನೀವ್ ಜನಕ್ಕೆ ಹೇಳ್ತೀರಾ, ನಿಮ್ ಪಾಯಿಂಟ್ ಆಫ್ ವ್ಯೂ? ಕ್ರಿಯೇಟಿನ್ ನ ಯೂಸ್ ಮಾಡಬಹುದು. ನಾನು ಹೇಳೋದಂದ್ರೆ ನಿಮ್ಗೆ ಎನರ್ಜಿ ಸಿಗುತ್ತೆ. ಹಾ. ತುಂಬಾ ಜನ ಹೇಳ್ತಾರೆ ಈಗ ನನಗೆ ವರ್ಕೌಟ್ ಮಾಡೋದಕ್ಕೆ ಎನರ್ಜಿ ಇಲ್ಲ, ಪ್ರೀ ವರ್ಕೌಟ್ ಫುಡ್ ಹಾಕಿದೀನಿ ಆದ್ರೂ ಏನೋ ಮಿಸ್ ಆಗ್ತಾ ಇದೆ, ಅಷ್ಟು ಎನರ್ಜಿ ಇಲ್ಲ ಅಂದಾಗ ಪ್ರೀ ವರ್ಕೌಟ್ ಗೆ ನೀವು ಒಂದು 20 ಮಿನಿಟ್ಸ್ ಬಿಫೋರ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಕ್ರಿಯೇಟಿನ್ ಯೂಸ್ ಮಾಡೋದು. ನಿಮ್ಗೆ ಏನ್ ಅನ್ಸುತ್ತೆ, ಕ್ರಿಯೇಟಿನ್ ಏನ್ ಬೆನಿಫಿಟ್ಸ್ ಕೊಡುತ್ತೆ ಬಾಡಿಗೆ? ಬಾಡಿಗೆ ಅಂದ್ರೆ ನಿಮಗೆ ಎನರ್ಜಿ ಚೆನ್ನಾಗಿ ಸಪ್ಲೈ ಆಗುತ್ತೆ. ಅಡಿನೋ ಟ್ರೈಫಾಸ್ಫೇಟ್ ಇದೆಯಲ್ಲ, ಅದು ಸ್ವಲ್ಪ ನಿಮಗೆ ಟ್ರಿಗರ್ ಆಗುತ್ತೆ. ಸೊ ಚೆನ್ನಾಗಿದೆ, ಯೂಸ್ ಮಾಡಬಹುದು. ನಿಮ್ ಪ್ರಕಾರ ಕ್ರಿಯೇಟಿನ್ ಯಾವ ತರ ಯೂಸ್ ಮಾಡ್ಬೇಕು? ಜಸ್ಟ್ ವರ್ಕೌಟ್ ಬಿಫೋರ್ ಒಂದು 200 to 250 ml ವಾಟರ್ ಅಲ್ಲಿ ಒಂದು ಸ್ಕೂಪ್ ಯೂಸ್ ಆಗಿ ಒಂದು ಸ್ಕೂಪ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಸಾಕು. ಅಷ್ಟೇ ಅಲ್ಲ? ಅದು ಎನಿ ಟೈಮ್ ಯಾವಾಗ ಬೇಕಾದ್ರೂ ತಗೋಬಹುದು. ನಾನ್ ಪ್ರಿಫರ್ ಮಾಡೋದು ಅಟ್ಲೀಸ್ಟ್ 20 ಮಿನಿಟ್ಸ್ ಬಿಫೋರ್ ತಗೊಂಡ್ರೆ ಸ್ವಲ್ಪ ಅದು ವರ್ಕ್ ಮಾಡುತ್ತೆ ಚೆನ್ನಾಗಿ ಪರ್ಸನಲ್ ಆಗಿ. ಇವಾಗ ಎಷ್ಟೊಂದ್ ಜನ ಯೂತ್ಸ್ ಅಥವಾ ಆಥ್ಲೀಟ್ಸ್ ಕ್ರಿಯೇಟಿನ್ ನ ತಗೊಂಡ್ರೆ ಎಷ್ಟ್ ಲೀಟರ್ ನೀರ್ ಕುಡಿಬೇಕು? ಏನ್ ಸ್ಪೆಸಿಫಿಕ್ ಇದೆಯಾ? ಅಷ್ಟೇ ಲೀಟರ್ ನೀರ್ ಕುಡಿಬೇಕು? ಅಟ್ಲೀಸ್ಟ್ ನಾನು ಹೇಳೋದು 3 to 4 ಲೀಟರ್ಸ್ ಆಫ್ ವಾಟರ್ ಪಡೆ ಇರಲೇಬೇಕು. ಪಡೆ ಕುಡಿಲೇಬೇಕು. 4 ಲೀಟರ್ಸ್ ವರ್ಗು ನೀರು ಕ್ರಿಯೇಟಿನ್ ಹಾಕಿದ್ರೆ 3 to 4 ಲೀಟರ್ಸ್ ನೀರ್ ಕುಡಿಲೇಬೇಕು. ಇದು ಅವ್ರ ಪಾಯಿಂಟ್ ಆಫ್ ವ್ಯೂ. ಹೌದು, 4 ಲೀಟರ್ಸ್ ವರ್ಗು ನೀರು ಕುಡಿಲೇಬೇಕು. ಅಂಡ್ ಇನ್ನೊಂದು ಅವೇರ್ನೆಸ್, ಈಗ ತುಂಬಾ ಜನ ನೋಡಿದೀನಿ ಜಿಮ್ಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಸೊ ಜಿಮ್ ಮಾಡಿ ವರ್ಕೌಟ್ ಮಾಡೋದ್ರಿಂದ ಯಾರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಲ್ಲ. ಅದು ಒಂದು ಅವೇರ್ನೆಸ್ ಒಂದು ತುಂಬಾ ಇದಿದೆ. ಇವಾಗ ಎಷ್ಟೊಂದ್ ಜನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ, ವಾಟ್ ಈಸ್ ದ ಮೇನ್ ರೀಸನ್ ಬಿಹೈಂಡ್ ಹಾರ್ಟ್ ಅಟ್ಯಾಕ್ ಅಂಡ್ ಜಿಮ್? ಯಾಕೆಲ್ಲರೂ ಜಿಮ್ ನಾನೇ ಟಾರ್ಗೆಟ್ ಮಾಡ್ತಾರೆ, ಜಿಮ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಂಗೆ ಹಿಂಗೆ? ನಿಮ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋದಂದ್ರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಮೈನ್ ಬಂದು ಸ್ಮೋಕಿಂಗ್ ಮಾಡೋದ್ರಿಂದ, ಡ್ರಿಂಕ್ಸ್, ಹೈ ಬಿಪಿ. ಇವಾಗ ಏನು ಇರಲ್ಲ ಅಪ್ಪ, ಸ್ಮೋಕಿಂಗ್ ಮಾಡಲ್ಲ, ಡ್ರಿಂಕಿಂಗ್ ಹೌದು. ಮಾಡಲ್ಲ, ಬಿಪಿ ಇರಲ್ಲ, ಹೈ ಬಿಪಿ ಇರಲ್ಲ, ಲೋ ಬಿಪಿ Cholesterol ಇರಲ್ಲ, ಇರಲ್ಲ. ಶುಗರ್ ಇರಲ್ಲ, ಏನು ಇರಲ್ಲ, ಅಂತವ್ರು ಸಾಯ್ತಾರಲ್ವ? ಚಾನ್ಸೇ ಇಲ್ಲ. ಸೊ ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಸ್ಟ್ರೆಸ್ ಇರುತ್ತೆ ಅವರಿಗೆ. ಸತ್ತಿದ್ದಾರೆ ಇವತ್ತು. ಏನು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ. ಕೊಲೆಸ್ಟ್ರಾಲ್ ಇರ್ಬೋದು, ಬ್ಲಡ್ ಕೊಲೆಸ್ಟ್ರಾಲ್ ಹೇಳಕ್ಕಾಗಲ್ಲ. ಸೊ ಈಗ ನೋಡಿ, ಹೈ ಬಿಪಿ ಇಲ್ಲ, ಡಯಾಬಿಟಿಸ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅವ್ರಿಗೆ. ಅವ್ರ ತಂದೆ ಇಲ್ಲ ತಾಯಿ ಯಾರಿಗಾದ್ರೂ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅದು ಇಲ್ಲ ಅಂದ್ರೆ ಫೈನಲ್ ಆಗಿ ಬ್ಲಡ್ ಕೊಲೆಸ್ಟ್ರಾಲ್. ಆ ಜೀನ್ಸ್ ಇವಾಗ ನಮ್ ಪೇರೆಂಟ್ಸ್ ಸಪೋಸ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಮಕ್ಳಿಗೂ ಆಗತ್ತಾ? 50% ಚಾನ್ಸಸ್ ಇದೆ. ಚಾನ್ಸಸ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತಾರೆ. Okay. ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಿಮ್ ತಂದೆ ಬ್ಲಡ್ ನಮಗ್ ಬಂದಿರೋದು. ಸೊ ಅದರಿಂದ 50% ಚಾನ್ಸಸ್ ಇದೆ. ಆ ಫ್ಯಾಮಿಲಿ ಹಿಸ್ಟ್ರಿ ಜೊತೆಗೆ ನಮ್ಗೇನಾದ್ರೂ ಡಯಾಬಿಟಿಸ್ ಜಾಸ್ತಿ ಇದ್ರೆ, ಬಿಪಿ ಜಾಸ್ತಿ ಇದ್ರೆ, ಸ್ಮೋಕಿಂಗ್ ಮಾಡ್ತಾ ಇದ್ರೆ, ಡ್ರಿಂಕ್ಸ್, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆದಷ್ಟು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಎಷ್ಟೊಂದ್ ಜನ ಸ್ಮೋಕಿಂಗ್ ಮಾಡ್ತಾರೆ. ಹೌದು. ಅಟ್ಲೀಸ್ಟ್ ಸ್ಮೋಕಿಂಗ್ ಮಾಡ್ತಾರೆ. ಹೌದು.
ನಾನ್ ಹೇಳೋದು ವರ್ಕೌಟ್ ಮಾಡೋದಕ್ಕೆ ಮುಂಚೆ ಇದೆಲ್ಲ ಸ್ವಲ್ಪ ಸ್ಟಾಪ್ ಮಾಡ್ಬೇಕು. Okay. ಏನ್ ಹೇಳುತ್ತೆ, ವರ್ಕೌಟ್ ಮಾಡ್ತಾರೆ, ಈಚೆ ಕಡೆ ಹೋಗಿ ಸ್ಮೋಕಿಂಗ್ ಮಾಡ್ತಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಪ್ಲೇಸ್ ಇಲ್ಲ, ಎಲ್ಲಿ ಬೇಕಾದ್ರೂ ಆಗ್ಬೋದು. ಸಪೋಸ್ ಈಗ ಅವನು ವಾಶ್ರೂಮ್ ಹೋಗಿರ್ತಾನೆ, ಸೊತೋಗ್ತಾನೆ, ಹಾಗಾದ್ರೆ ನಾಳೆಯಿಂದ ವಾಶ್ರೂಮ್ ಹೋಗೋದೇ ಬಿಟ್ಬಿಡ್ತೀರಾ? ಇಲ್ಲ, ಪ್ಲೇಸ್ ಹುಡುಕ್ತಾರೆ ಅಷ್ಟೇ. ಜಿಮ್ ಅನ್ನೋದು ಒಂದು ಪ್ಲೇಸ್. ಇಲ್ಲಿ ಬಂದು ಇಲ್ಲಿ ಸತ್ತ ಅಂದ್ರೆ ಜಿಮ್ ಎಲ್ಲ ತೆಗ್ತಾರೆ. ಯಾಕೆ ಅವನು ಸ್ಮೋಕಿಂಗ್ ಮಾಡಿಲ್ವಾ ಬಿಫೋರ್? ಆಲ್ಕೋಹಾಲ್ ತಗೊಂಡಿರ್ತಾನೆ, ಸ್ಟ್ರೆಸ್ ಇರುತ್ತೆ, ವರ್ಕ್ ಸ್ಟ್ರೆಸ್. ಸೊ ಅಲ್ಲಿಂದ ಬಿಟ್ಟು ಜಿಮ್ ಮೇಲೆ ಎತ್ತಾಕ್ತಾರೆ. ರೋಡ್ ಅಲ್ಲಿ ಸತ್ತೋಗ್ತಾನೆ, ಹಾಗಾದ್ರೆ ನಾಳೆ ನೀವು ರೋಡ್ ಅಲ್ಲಿ ವಾಕ್ ಮಾಡೋದೇ ಬಿಟ್ಬಿಡ್ತೀರಾ? ಇಲ್ಲ. ಸೊ ಅದನ್ನ ಹೇಳೋದು, ಅವೇರ್ನೆಸ್ ಇಲ್ಲ ಜನಗಳಿಗೆ. ಇವಾಗ ಎಷ್ಟೊಂದ್ ಜನ, ದಿಸ್ ಇಸ್ ದ ಮೇನ್ ಪಾಯಿಂಟ್. ಮತ್ತೆ ಇದನ್ನ ಸೆಕೆಂಡ್ಸ್ ಅಲ್ಲಿ ಇದನ್ನ ಮೇನ್ ಪಾಯಿಂಟ್ ಏನಂದ್ರೆ, ಇವಾಗ ಎಷ್ಟೊಂದ್ ಜನ ಅಥ್ಲೀಟ್ಸ್ ವರ್ಕೌಟ್ ಮಾಡಿದ ತಕ್ಷಣ ಹೋಗಿ ಸ್ಮೋಕ್ ಮಾಡ್ತಾರೆ. ಹೌದು. ಓಕೆನಾ? ಎಷ್ಟೊಂದ್ ಜನ, ಹೌದು, ಆಲ್ಮೋಸ್ಟ್ ಲೈಕ್ ಐ ಗೆಸ್ 80% ಪೀಪಲ್ ಸ್ಮೋಕ್ ಮಾಡ್ತಾರೆ ವರ್ಕೌಟ್ ಆಗಿದ ತಕ್ಷಣ, ಅಥವಾ ವರ್ಕೌಟ್ ಬರಕ್ ಮುಂಚೆ ಸ್ಮೋಕ್ ಮಾಡ್ಕೊಂಡ್ ಬರ್ತಾರೆ. ಅದ್ರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ? ಇದೆ, 100% ಇದೆ. ನಿಮ್ ಬಾಡಿ ಟೆಂಪರೇಚರ್ ಬಂದು ಹೈ ಇರುತ್ತೆ ಈಗ ವರ್ಕೌಟ್ ಮಾಡಿದ ತಕ್ಷಣ. ಮತ್ತೆ ನೀವು ಸ್ಮೋಕ್ಸ್ ತಗೊಂಡಾಗ ಲಂಗ್ಸ್ ಹೋಗುತ್ತೆ. ಸೊ ಎರಡೂ ಬಂದು ನಿಮ್ಗೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಾಡಿ ಟೆಂಪರೇಚರ್ ಕೂಡ ಹೈ ಇರುತ್ತೆ. ನಾನು ಹೇಳೋದು, ನೀವು ವರ್ಕೌಟ್ ಮಾಡ್ತಾ ಇದೀರಾ, ಅಟ್ಲೀಸ್ಟ್ ಬಿಡಕ್ಕೆ ಆಗ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಬಿಫೋರ್ ಆಫ್ಟರ್ ತಗೋಬೇಡಿ. ನಾನು ಹೇಳೋದು, ಒಂದು ಈವ್ನಿಂಗ್ ನಿಮ್ಗೆ ಇಷ್ಟ, ಬಿಡಕ್ಕೆ ಆಗ್ತಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ, ವರ್ಕೌಟ್ ಆಗಿದ ತಕ್ಷಣ ಎಷ್ಟ್ ಅವರ್ ಗ್ಯಾಪ್ ಬೇಕು? ಒಂದ್ ಸ್ಮೋಕ್ ಮಾಡಕ್ಕೆ ಎಷ್ಟ್ ಅವರ್ ಗ್ಯಾಪ್ ಬೇಕು? ನಾನ್ ಪ್ರಿಫರ್ ಮಾಡೋದು, ವರ್ಕೌಟ್ ಮಾಡ್ತೀರಾ ಅಂದ್ರೆ ಕ್ವಿಟ್ ಮಾಡ್ಲೇಬೇಕು ನೀವು ಸ್ಮೋಕಿಂಗ್. ನಾನು ಪ್ರಿಫರ್ ಮಾಡೋದೇ ಇಲ್ಲ. ನಾನು ಹೇಳೋದೇನಂದ್ರೆ, ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಎರಡನ್ನೂ ಬಿಟ್ಟು ಡಿಸಿಪ್ಲಿನ್ ಆಗಿ ವರ್ಕೌಟ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ, ಇವಾಗ ವರ್ಕೌಟ್ ಮಾಡ್ತಾ ಇರ್ತೀವಿ, ಬಾಡಿನೂ ಇರುತ್ತೆ, ಸ್ಮೋಕು ಮಾಡ್ತಾರೆ, ಡ್ರಿಂಕು ಮಾಡ್ತಾರೆ, ಹೌದು, ಎಷ್ಟೊಂದ್ ಜನ ಮಾಡ್ತಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ 100% ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಯಾರು ಸ್ಮೋಕು, ಯಾರು ಡ್ರಿಂಕ್ ಮಾಡಬೇಡಿ. ಜಿಮ್ಮಿಗೆ ಬರಕ್ ಮುಂಚೆ, ಜಿಮ್ ಆಮೇಲೂ ಅಷ್ಟೇ ಹೌದು. ಮಾಡಕ್ ಹೋಗ್ಬೇಡಿ. ಎಷ್ಟೊಂದ್ ಜನ ಕೋಚಸ್, ಟ್ರೈನರ್ಸ್ ಹೌದು, ಸ್ಮೋಕ್ ಮಾಡ್ತಾರೆ, ಹೌದು, ಅವರೇ ಮಾಡ್ತಾರೆ, ಹೌದು. ನಮಗೆ ಹೇಳ್ತಾರೆ ಮಾಡ್ಬೇಡಿ ಅಂತ. ಹೌದು. ಏನ್ ಹೇಳ್ತೀರಾ ಅವ್ರಿಗೆ? ಸೊ ನಾನ್ ಹೇಳೋದು, ಆಸ್ ಎ ಕೋಚ್ ಅಂದ್ರೆ ನೀವು ಗುರುಗಳು, ನೀವೇ ಸ್ಮೋಕ್ ಮಾಡ್ತೀರಾ, ನೀವೇ ಡ್ರಿಂಕ್ಸ್ ಮಾಡ್ತೀರಾ ಅಂದ್ರೆ ನೀವು ಇನ್ನೊಬ್ಬರಿಗೆ ಬುದ್ಧಿ ಹೇಳೋಷ್ಟು ಅವಶ್ಯಕತೆ ಇರಲ್ಲ. ಫಸ್ಟ್ ನೀವ್ ಬಿಟ್ ಮಾಡ್ಬೇಕು. ನೀವ್ ಸ್ಮೋಕಿಂಗ್ ಮಾಡಬಾರ್ದು. ನೀವು ಸ್ಮೋಕಿಂಗ್ ಇದನ್ನೆಲ್ಲ ಹೇಳ್ಬಿಟ್ಟಿನ ಅವ್ರು ಸ್ಮೋಕ್ ಮಾಡ್ತಾರೆ, ಅದವ್ರ ಹಣೆ ಬರ, ಏನು ಮಾಡಕ್ಕಾಗಲ್ಲ. ಈ ಗುರುಗಳೇ ಆತರ ಇದಾರೆ ಅಂದ್ರೆ ಶಿಷ್ಯಂದಿರು ಹಂಗೆ ಹೇಳ್ತಾರೆ. ಹಂಗೆ ಇರ್ತಾರೆ. ಹೌದು, ಹಾರ್ಟ್ ಅಟ್ಯಾಕ್ 100% ಜಿಮ್ ಅಲ್ಲೇ ಆಗುತ್ತೆ. ಸೊ ನಾನು ಹೇಳೋದು ಅವೇರ್ನೆಸ್, ನಾನು ಹೇಳ್ತಾ ಇರೋದು ಫಸ್ಟ್ ನೀವು ದಿಸ್ ಇಸ್ ಅವೇರ್ನೆಸ್. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಜನಕ್ಕೆ ಯಾರು ಕಚಡ ಕೆಲಸ ಮಾಡಬೇಡಿ. ಸ್ಮೋಕ್, ಡ್ರಿಂಕ್ಸ್, ಡ್ರಗ್ಸ್ ಏನು ಬೇಡ. ನಾರ್ಮಲ್ ಆಗಿ ಜೀವನ ಮಾಡಿದ್ರೆ, ವರ್ಕೌಟ್ ಮಾಡಿದ್ರೆ, ಒಳ್ಳೆ ಬಾಡಿ ಇದ್ರೆ ಅದೇ ಹೆಲ್ತ್. ಕರೆಕ್ಟಾ? ಕರೆಕ್ಟ್. ನನ್ ಚಾನೆಲ್ ನೋಡೋವ್ರಿಗೆ ನೀವೇನ್ ಹೇಳ್ತೀರಾ? ಅಂಡ್ ಚಾನಲ್ ತುಂಬಾ ಚೆನ್ನಾಗಿ ಬರ್ತಿದೆ. ಅದು ಫೇಮಸ್ ಆಗಿರೋದೇ ಒಂದು ಡೈಲಾಗ್ ಇಂದ ನಕ್ಕಲೆ ಅಂತ ಹೇಳಿ. ಸೊ ಅದು ಹಾಗೆ ಕಂಟಿನ್ಯೂ ಇದೆ. ಅಂಡ್ ಕಂಗ್ರಾಚುಲೇಷನ್, ಇನ್ನೂ ಮೇಲೆ ಸ್ವಲ್ಪ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಅದು ಇಷ್ಟ. ಬ್ರೋ ತುಂಬಾ ಥ್ಯಾಂಕ್ ಯು ಬ್ರೋ. ನೀವಿಬ್ರು ನನ್ಗೆ ಎಷ್ಟೊಂದ್ ಜನ ಹೇಳುದು, ಬ್ರೋ ನಿನ್ ಸ್ಟೆರಾಯ್ಡ್ ಕಾಂಟ್ರವರ್ಸೀಸ್ ತುಂಬಾ ಐತಪ್ಪ, ನಾನ್ ಸ್ಟೆರಾಯ್ಡ್ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ಅಟ್ ಯೋರ್ ಪಾಯಿಂಟ್ ಆಫ್ ವ್ಯೂ, ಯು ಬಿ ಹಾನೆಸ್ಟ್. ಡೂ ಐ ಲುಕ್ ಲೈಕ್ ಅ ಸ್ಟೆರಾಯ್ಡ್ ಆರ್ ನೋ? ಸ್ಟೆರಾಯ್ಡ್ಸ್ ಅಂದ್ರೆ ಎನ್ಹ್ಯಾನ್ಸ್ಡ್ ಆಗಿದೆ ಬಾಡಿ. ಸೊ ನಿಮ್ ಬಾಡಿ ನೋಡಿದಾಗ ಎನ್ಹ್ಯಾನ್ಸ್ಡ್ ಆಗಿಲ್ಲ. Okay. ಸೊ ಹೇಳ್ಬೋದು ಇದು ನ್ಯಾಚುರಲ್ ಅಂತ ನಾನು ಒಪ್ಕೊಂತೀನಿ. ಅನ್ಸುತ್ತಾ? ಹೌದೌದು ಅನ್ಸುತ್ತೆ. ಸ್ಟೆರಾಯ್ಡ್ಸ್ ಅಂದ್ರೆ ಹೇಳ್ತೀನಲ್ಲ, ಎನ್ಹ್ಯಾನ್ಸ್ಡ್ ಆಗುತ್ತೆ ಬಾಡಿ. ಸೊ ನಿಮ್ ಬಾಡಿ ಎನ್ಹ್ಯಾನ್ಸ್ಡ್ ಆಗಿಲ್ಲ, ಎನ್ಹ್ಯಾನ್ಸ್ಡ್ ಆಗಿಲ್ಲ. ಸೊ ಇದು ನಾನು ನ್ಯಾಚುರಲ್ ಅಂತ. ನ್ಯಾಚುರಲ್ ಅನ್ನ ಹೇಳೋದು 100% ಇದರ ಅಚೀವ್ ಮಾಡ್ಬೋದು. ಎಫರ್ಟ್ ಆಗ್ಬೇಕು ಅಷ್ಟೇ. 8 ವರ್ಷ ಕಷ್ಟಪಟ್ಟಿದ್ದೀನಿ. ಇವ್ರು ನನ್ನ ಡೇ 1 ಇಂದ ನೋಡ್ತಾ ಇದಾರೆ ಬ್ರೋ. ಮೈ ಟ್ರಾನ್ಸ್ಫಾರ್ಮೇಶನ್ ಡೇ 1 ಇಂದ. ಥರ್ಡ್ ರೌಂಡ್ ಚೆಸ್ಟ್ ಲೈನ್, ಕರೆಕ್ಟಾ? ಬ್ರೋ ಹೇಳಿ. ಈಗ ನನ್ನ ಡೇ 1 ಇಂದ ನೋಡ್ತಾ ಇದ್ದೀರಾ, ನಿಮ್ಗೇನ್ ಅನ್ಸುತ್ತೆ ನಾನು ಚೇಂಜ್ ಆಗಿದ್ದೀನಿ ಅಂತ? ಡೇ 1 ಅಲ್ಲಿ ಇದ್ದಾಗ ಹೆಂಗಿದೆ ಅಂದ್ರೆ, ನೀನು ಈ ತರ ಬಾಡಿ ಮಾಡ್ತೀಯ, ಈ ತರ ಲೀನ್ ಬಾಡಿ ಮಾಡ್ತೀಯ, ಈ ತರ ಮಸ್ಕ್ಯುಲರ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸುಭಾಷ್ ಈ ತರ ಆಗ್ತಾನೆ ಅಂತ. ಈಗ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ. ಪ್ರೌಡ್ ಫೀಲಿಂಗ್ ಇದೆ. ಅದೇ ತರ ಬಂದು ನೀನ್ ಬೆಳೆದು ಈಗ ನಮ್ಮ ಜಿಮ್ಗೆ ಬಂದು ನಮ್ಗೂ ಪ್ರಮೋಷನ್ಸ್ ಮಾಡ್ತಾ ಇದೀಯ ಪಕ್ಕ ಅಲ್ವಾ? ಅಣ್ಣ ಅಂತ ಬಂದಿದ್ಯಾ, ನಾನು ತಮ್ಮ ಅಂತ ನೋಡ್ತಾ ಇದ್ದೀನಿ ನಾನ್. ದಿಸ್ ಇಸ್ ಆಲ್ ಲವ್. ಎಸ್. ಇವಾಗ 4th ರೌಂಡ್ ಟ್ರೈಸೆಪ್ಸ್ ಪುಲ್ ಡೌನ್. ಲೆಟ್ಸ್ ಗೋ. ಬ್ರೋ ಇಲ್ಲಿ ಅಕ್ಕಪಕ್ಕ ಏರಿಯಾ ಅವ್ರಿಗೆ
ನೀವು ಒಂದ್ ಮೆಸೇಜ್ ಕೊಡ್ಬೇಕು. ಯಾಕೆ ನಿಮ್ ಜಿಮ್ಮಿಗೆ ಬರ್ಬೇಕು? ನಮ್ ಜಿಮ್ಮಿಗೆ ಯಾಕೆ ಬರ್ಬೇಕು ಅಂದ್ರೆ ವಿ ಆರ್ ಸರ್ಟಿಫೈಡ್ ಟ್ರೈನರ್ಸ್. ಓಕೆ. ಎಸ್, ನಮ್ ಜಿಮ್ಮಿಗೆ ಬರ್ಬೇಕು. ಸೆಕ್ಯೂರಿಟಿ ಹಂಗೆ ಇದೆ. ಹಾ. ಫೀಮೇಲ್ ಕ್ಲೈಂಟ್ಸ್ ಗೆ ಸೊ ಆಲ್ CC ಕ್ಯಾಮ್ರಾ ಇದೆ. ಸೊ ಪರ್ಸನಲ್ ಟ್ರೈನರ್ಸ್ ಇದಾರೆ. ಆಲ್ ಆರ್ ಸರ್ಟಿಫೈಡ್ ಟ್ರೈನರ್ಸ್ ಓಕೆ. ಎಸ್ಪೆಷಲಿ. ಸೊ ವುಮೆನ್ಸ್ ಗೆ ಇಟ್ ಇಸ್ ಅ ಸೆಕ್ಯೂರ್ಡ್ ಪ್ಲೇಸ್ ವಾಟ್ ವಿ ಸಜೆಸ್ಟ್. ಬ್ರೋ, ಎಷ್ಟೊಂದ್ ಜನ ಫೀಮೇಲ್ಸ್ ಬರ್ತಾರೆ, ಗರ್ಲ್ಸ್ ಬರ್ತಾರೆ, ಟೀನ್ಸ್ ಬರ್ತಾರೆ, ಆಂಟೀಸ್ ಬರ್ತಾರೆ, ಟ್ರೈನರ್ಸ್, ಕೋಚಸ್ ಟಿಕಾಯಿಸ್ಕೊಂಡ್ಬಿಡ್ತಾರೆ. ಅದನ್ನ ಮಾಡೋದು ಎಷ್ಟು ತಪ್ಪು ಎಷ್ಟು ಒಳ್ಳೇದು ನಿಮ್ಗೇನ್ ಅನ್ಸುತ್ತೆ? ಒಳ್ಳೇದು ಅಂತ ಯಾವ್ದು ಇಲ್ಲ, ಅದು ಮಾಡೋದೇ ತಪ್ಪು. ಓಕೆ. ಆತರ ಮಾಡಿದ್ರೆ ಯಾರು ತಾನೇ ವರ್ಕೌಟ್ ಮಾಡ್ತಾರೆ? ವುಮೆನ್ಸ್ ಎಲ್ಲಿ ಸೇಫ್ ಇರುತ್ತೆ? ಬಟ್ ಎಷ್ಟೊಂದ್ ಜನ ಮಾಡ್ತಾರಲ್ಲ. ಅದು ಅವ್ರ ಹಣೆ ಬರೋಣ, ಅವ್ರ ಮಾಡ್ತಾರೆ ಬಟ್ ಮಾಡಬಾರ್ದು. ಮಾಡ್ಬಾರ್ದು. ನಮ್ಮ ಜಿಮ್ಮಲ್ಲಿ ಫಸ್ಟ್ ಪ್ರಿಯಾರಿಟಿ ಅದೇ ವುಮೆನ್ ಸೇಫ್ಟಿ. Okay. ದಟ್ ಇಸ್ ಅವರ್ ಫಸ್ಟ್ ಮೋಟೋ. ಓಕೆನಾ? ಅಂಡ್ ವಿ ಹ್ಯಾವ್ ಅ ಗುಡ್ ಟ್ರೈನರ್. ಬಟ್ ನೀವ್ ಅಂತೀರಾ ವುಮೆನ್ ಸೇಫ್ಟಿ ಇದೆ ಅಂತ, ವುಮೆನ್ ಟ್ರೈನರ್ ನ ಟಿಕಾಯಿಸ್ಕೊಂಡ್ಬಿಟ್ರೆ? ಸೊ ಆತರ ಚಾನ್ಸೇ ಇರಲ್ವಲ್ಲ. ಟ್ರೈನರ್ಸ್ ಆತರ ಇಲ್ವಲ್ಲ. ಓಕೆ. ಎಲ್ಲಾನು ಒಂದೇ ತರ ಮಾಡ್ತಾರೆ. ಆತರ ಬೇರೆ ತರ ಹೋಗೋ ತರ ಯಾವ ತರನು ಬಿಟ್ಕೊಡೋದಿಲ್ಲ ನಮ್ ಟ್ರೈನರ್ಸ್. ಇವಾಗ ನೀವೊಂದು ಎಲ್ಲ ಕೋಚಸ್ಗೂ ಟ್ರೈನರ್ಸ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು. ಯಾಕೆ ಈ ತರ ಕೆಲಸ ಜಿಮ್ಮಲ್ಲಿ ಮಾಡಬಾರ್ದು? ಯಾಕೆ ಈ ತರ ಹುಡುಗಿರನ್ನ ಆಂಟಿಗಳನ್ನ ಟಿಕಾಯಿಸೋದ್ ಕೆಲಸ ಜಿಮ್ಮಲ್ಲಿ ಯಾಕೆ ಮಾಡಬಾರ್ದು? ಯಾಕೆ ಅದು ಟ್ರೈನರ್ಸ್ ಮತ್ತೆ ಕೋಚಸ್ ಲೀವ್ ಅದರ್ ಪೀಪಲ್. ಸ್ಟಡೀಸ್ಗೆ ಸ್ಕೂಲ್ ಇದೆ, ಅದನ್ನ ನಾವು ದೇವಸ್ಥಾನ ತರ ನೋಡ್ತೀವಿ. ಹೌದು. ಅಂದ್ರೆ ಇದು ನಮ್ಮ ಬಾಡಿಗೆ ಫಿಟ್ನೆಸ್ ಜಿಮ್ ಇಸ್ ಲೈಕ್ ಅ ಟೆಂಪಲ್. ಈ ಟೆಂಪಲ್ ಬಂದ್ಮೇಲೆ ಬಾಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು, ನಮ್ಮ ಹೆಲ್ತ್ ಬಗ್ಗೆ ನೋಡ್ಕೋಬೇಕು. ಈ ಪಟಾಯಿಸ್ಕೊಳ್ಳೋದು, ಟಿಕಾಯಿಸೋದು ಅದೆಲ್ಲ ಮಾಡಿದ್ರೆ ಇಟ್ಸ್ ನಾಟ್ ಗೋ ಫಾರ್ ಲಾಂಗ್. ಅದೆಲ್ಲ ರೋಡ್ ಅಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಸ್ಟ್ರಿಕ್ಟ್ ಆಗಿರ್ಬೇಕು. ಫಸ್ಟ್ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ, ಏಬಲ್ ಆಗಿದ್ರೆ ನಾವು ಫಿಸಿಕ್ ಮಾತ್ರ ನೋಡ್ಕೊಂಡು ಹೋಗ್ಬೋದು. ಅವಾಗ ಆಂಟಿ ಬಗ್ಗೆ, ಇನ್ನೊಬ್ರು ಟೀಮ್ಸ್ ಬಗ್ಗೆ ನಾಟ್ ಡಿಸ್ಟ್ರಾಕ್ಟೆಡ್. ಫಿಫ್ತ್ ರೌಂಡ್ ಬೈಸೆಪ್ಸ್. ಬೈಸೆಪ್ ಹ್ಯಾಮರ್. Yes, hammer. Yes, let's go ಮಾಡೋಣ. ಬ್ರೋ, ಇವಾಗ ಮಾರ್ಕೆಟ್ ಅಲ್ಲಿ ಎಷ್ಟೋ ತರಕಾರಿಗಳು ಸಿಗುತ್ತೆ, ಅದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? Okay, fitness influencers, okay, fine, but they should have some knowledge on the fitness. ಇಲ್ಲ, ನಾಲೆಜ್ ಇರಲ್ಲ ಒಬ್ಬೊಬ್ಬರಿಗೆ. ಅದೇ ಆಗ್ತಿದೆ ಇವಾಗ. ಎಲ್ಲಾರು ನಾನು ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಏನು ನಾಲೆಜ್ ಇರಲ್ಲ. ಬಟ್ ಫಸ್ಟ್ ನಾವೇನಾದ್ರು ಡಿಫ್ರೆನ್ಸ್ ನೋಡ್ಬೇಕು, ವೆದರ್ ದೇ ಆರ್ ಸರ್ಟಿಫೈಡ್ ಆರ್ ನಾಟ್. ಅವ್ರು ಗೊತ್ತಾ ಪ್ರಾಪರ್ ಫಸ್ಟ್ ಅವ್ರ ಬಾಡಿನ ಅವ್ರು ಸ್ಟ್ರಕ್ಚರೈಸ್ ಮಾಡ್ಕೊಂಡಿದಾರ ಅಂತ ನಾವು ರಿಸರ್ಚ್ ಮಾಡಿ ದೆನ್ ವಿ ಶುಡ್ ಫಾಲೋ ದೋಸ್ ಪೀಪಲ್. ಸುಮ್ಮನೆ ಎಲ್ಲಾರು ನಾನು ಇನ್ಫ್ಲುಯೆನ್ಸರ್ ಅಂದ್ಬಿಟ್ಟು ಎಲ್ಲಾರು ಫಾಲೋ ಮಾಡ್ಕೊಂಡು ಜಸ್ಟ್ ದೇ ಗೋ ಫಾರ್ ದ ಫಾಲೋವರ್ಸ್, ನಾಟ್ ಫಾರ್ ದ ಫಿಟ್ನೆಸ್ ಪೀಪಲ್. ನಿಮ್ಗೇನ್ ಅನ್ಸುತ್ತೆ? ಒಬ್ರು ಫಿಟ್ನೆಸ್ ಇನ್ಫ್ಲೂಯೆನ್ಸ್ ಅನ್ನ ನೋಡ್ಕೊಂಡು ನಮ್ ಬಾಡಿ ನಾವ್ ಎಕ್ಸೆಪ್ಟ್ ಮಾಡ್ಕೊಬಹುದಾ? ಆಗಲ್ಲ ತಾನೆ. ಅವ್ರ ಏನ್ ಮಾಡ್ತಾರೆ ಅದನ್ನ ನಾವ್ ಮಾಡಕ್ಕಾಗಲ್ಲ. ಕರೆಕ್ಟಾ? ಮತ್ತೆ ಎಷ್ಟೊಂದ್ ಜನ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ನಾನ್ ಹಂಗ್ ಮಾಡ್ಬಿಡ್ತೀನಿ, ಹೊಟ್ಟೆ ಬುಜ್ಜು ಕಟ್ಸ್ಬಿಡ್ತೀನಿ. ಎಷ್ಟೊಂದ್ ಜನ ಮಾರ್ಕೆಟ್ ಅಲ್ಲಿ ತರಕಾರಿ ಹೆಂಗ್ ಸಿಗುತ್ತೆ ಅದೇ ತರ ತಲೆ ತೆಂಗೋರ್ ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ರಿಗೇನ್ ಮೀನ್ಸ್ ಅವ್ರು ಯಾಕೆ ಅದನ್ನ ಮಾಡ್ಬಾರ್ದು? ಅವ್ರಿಗೋಸ್ಕರ ಮಾಡ್ಕೊಳ್ಳಿ. ಫಸ್ಟ್ ಸೆಲ್ಫ್ ಅವ್ರು ಮಾಡ್ಕೊಳ್ಳಿ, ನಾನ್ ಇವತ್ತು ಹಿಂಗ್ ಮಾಡ್ತಾ ಇದ್ದೀನಿ, ನಾನ್ ಹಂಗ್ ಮಾಡ್ತಾ ಇದ್ದೀನಿ. ರಾಂಗ್ ಇನ್ಫಾರ್ಮೇಶನ್ ಪಾಸ್ ಮಾಡಬಾರ್ದು. ಇಂತ ರಾಂಗ್ ಇನ್ಫಾರ್ಮೇಶನ್ ಪಾಸ್ ಮಾಡೋರ್ಗೆ ಒಂದ್ ಒಳ್ಳೆ ಸ್ಲಾಶ್ ಏನ್ ಹೇಳ್ತೀರಾ? ತುಂಬಾಯಿಂದ ಮನೆಗೆ ಚೆನ್ನಾಗಿರುತ್ತೆ. ನನ್ ಬಾಯಿಂದ ಬರೀ ಹೊಲ್ಸ್ ಬರುತ್ತೆ ಬ್ರೋ. ಅದೇ ಇರ್ಬೇಕಲ್ವಾ? ಇಲ್ಲ, ಪೊಲೈಸ್ ಆಗಿ ಹೇಳಿದ್ರೆ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಹೊಲ್ಸೆಲ್ಲ ಬರಬಾರ್ದು. ನೀವ್ ಒಂದ್ ಗುಡ್ ಹೇಳಿ. ಯಾಕೆ ಜನ ಕೇಳ್ಬೇಡಿ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಆನ್ಲೈನ್ ಅಲ್ಲಿ ನೀವ್ ಹಂಗ್ ಮಾಡ್ಬೇಡಿ ಅಂತ. ಒಬ್ರು ಬಾಡಿಗೆ ಇವಾಗ ಇವ್ರ ಬಾಡಿಗೆ ಚಿಕನ್ ಆಗತ್ತೆ, ನಿಮ್ ಬಾಡಿ ಚಿಕನ್ ಆಗಲ್ಲ. ಇವಾಗ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಇಲ್ಲ ನಾನು ಚಿಕನ್ ತಿಂತಾ ಇದ್ದೀನಿ 300 ಗ್ರಾಮು, ಇವಾಗ ನೀನು ತಿನ್ನು ಅಂತವ್ರಿಗೆ ಏನ್ ಹೇಳ್ತೀರಾ? ಎಕ್ಸಾಂಪಲ್ ಇವಾಗ ಅವ್ರಗಳ ಹೆಸರು ಹೇಳಿದ್ರೆ ಸುಮ್ಮನೆ ಟಿಕಾ ಹೊರ್ಕೊಂತಾರೆ. ಬೇಡ ಹೇಳೋದು. ಸೊ ಅದೇ ನೀವ್ ಹೇಳ್ದಂಗೆ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ. ಹೈಟ್ ಅಲ್ಲೇ ಆಗ್ಲಿ, ಮಸಲ್ಸ್ ಅಲ್ಲೇ ಆಗ್ಲಿ, ಎಲ್ಲದರಲ್ಲೂ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ. ಅದಕ್ಕೆ ಫಿಟ್ನೆಸ್ ಇನ್ಫ್ಲೂಯೆನ್ಸ್ ಅಂತ ಇನ್ಫ್ಲೂಯೆನ್ಸ್ ಆಗೋದು ಮುಂಚೆ ಇನ್ ಪರ್ಸನ್ ಆಗಿ ನಿಮ್ಮಂತ ಸರ್ಟಿಫೈಡ್ ಟ್ರೈನರ್ಸ್ ಹತ್ರ ಹೋಗಿ, ಇನ್ನೊಬ್ರು ಟ್ರೈನರ್ಸ್ ಹತ್ರ ಹೋಗಿ, ಜಿಮ್ ಹೋಗಿ, ನ್ಯೂಟ್ರಿಷನ್ಸ್ ಹತ್ರ ಹೋಗಿ, ಯು ಗೆಟ್ ಅ ಗುಡ್ ಸಜೆಷನ್ಸ್ ಬೇಸ್ಡ್ ಆನ್ ಯುವರ್ ಬಾಡಿ. ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ಅದನ್ನ ಫಾಲೋ ಮಾಡಿ. ಸುಮ್ನೆ ನೀವು ಇನ್ಸ್ಟಾನ ನೋಡ್ಕೊಂಡು ನಾನು ಬಾಡಿ ಮಾಡ್ಬಿಡ್ತೀನಿ ಅಂತ ಸಾಧ್ಯ ಆಗಲ್ಲ ತಾನೆ? ಖಂಡಿತ ಇಲ್ಲ. ದೇವ್ರಗಳ ನೋಡ್ತಾ ಇರೋರು ಎಲ್ಲ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ.
ಯಾರೇನ್ ಮಾಡ್ತಾರೆ ಅದನ್ನ ನಾವ್ ಮಾಡಕ್ ಆಗಲ್ಲ. ಹೌದು. ಕರೆಕ್ಟಾ? ಬ್ರೋ ಥ್ಯಾಂಕ್ ಯು ಬ್ರೋ. ಲವ್ ಯು ಬ್ರೋ. ಬ್ರೋ ಸಿಯಾ ಬ್ರೋ. ಫುಲ್ ವರ್ಕೌಟ್ ಮಾಡಿ ತಾಸಾಗೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಜಾಸ್ತಿ ಬಿಟ್ಟಿದ್ರೆ ಸಾರಿ ಬ್ರೋ. ತುಂಬಾ ಹೆಡ್ ಶಾಟ್ ಆಗ್ಬಿಡ್ತೀನಿ ಒಂದೊಂದ್ಸಲಿ. ಬಾಯ್ ಬ್ರೋ. ಬಾಯ್ ಬ್ರೋ. ಸಿಯಾ. ಬನ್ನಿ ಬ್ರೋ. ಇವತ್ತಿನ ಡೇ 2 ವರ್ಕೌಟ್ ಕ್ಲಾಸಿಕಲ್ ಫಿಟ್ಸ್ ಅಲ್ಲಿ ತುಂಬಾ ಸಖತ್ತಾಗಿತ್ತು. ನೆಕ್ಸ್ಟ್ ಲೆವೆಲ್ ಗುರು. ಖುಷಿಯಾಗಿ ನಕ್ಕನ್ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ಡೇ 2 ಕಂಪ್ಲೀಟ್ ಆಯ್ತು. ನಾಳೆ ಡೇ 3 ಫುಲ್ ಸ್ಪೆಷಲ್ ಗೆಸ್ಟ್. ಏನ್ ಮಚ್ಚ, ಯಾರು ಇರ್ಬೋದು ಸ್ಪೆಷಲ್ ಗೆಸ್ಟ್ ನಾಳೆ? 6 ಸ್ಟಾರ್ಟ್ ಆಗುತ್ತೆ. 6 ಸ್ಟಾರ್ಟ್ ಆಗತ್ತೆ. ಸೈಕ್ ಅನ್ಕೊಳ್ಳಿ ಅವ್ರಂತೂ.